ಸರ್ವಧರ್ಮ ಭಾವೈಕ್ಯತೆಗೆ ಸಾರ್ಥಕ ಗೌರವ. ಜಮೀಲ್ ಗೌಂಡಿಗೆ ಭಾವೈಕ್ಯ ರತ್ನ ಪ್ರಶಸ್ತಿ, ಗಣ್ಯರಿಂದ ಸನ್ಮಾನ. ವಿಶ್ವ ದರ್ಶನ ಪತ್ರಿಕೆಯ ಆಶ್ರಯದಲ್ಲಿ ದಾವಣಗೆರೆಯಲ್ಲಿ ಇತ್ತೀಚೆಗೆ ನಡೆದ 6ನೇ ಭಾವೈಕ್ಯತೆ ರಾಜ್ಯ ಸಮ್ಮೇಳನದಲ್ಲಿ ಸಮಾಜದಲ್ಲಿ ಸರ್ವಧರ್ಮ ಸಮನ್ವಯತೆ, ಮಾನವೀಯತೆ ಹಾಗೂ ಶಾಂತಿಯ ಸಂದೇಶವನ್ನ ನಿರಂತರವಾಗಿ ಸಾರುತ್ತಾ ಬಂದಿರುವ ಜಮೀಲ್ ಗೌಂಡಿ ಅವರ ಸಮಾಜ ಸೇವೆಯನ್ನ ಗುರುತಿಸಿ ಅವರಿಗೆ ಸರ್ವಧರ್ಮ ಭಾವೈಕ್ಯದ ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಈ ಪ್ರಶಸ್ತಿ ಲಭಿಸಿದ ಹಿನ್ನೆಲೆಯಲ್ಲಿ ಇಂದು ಮಾಜಿ ಕೆಎಂಎಫ್ ನಿರ್ದೇಶಕರಾದ ಅರವಿಂದ್ ಗುತ್ತಿದಾರ್ ಹಾಗೂ ಖ್ಯಾತ ವಕೀಲರಾದ ಎಂಎಲ್ ಪಟೇಲ್ ಬಳುಂಡಗಿ ಅವರು ಜಮೀಲ್ ಗೌಂಡಿ ಅವರನ್ನ ಆತ್ಮೀಯವಾಗಿ ಸನ್ಮಾನಿಸಿ ಅವರ ಸೇವಾ ಮನೋಭಾವಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಗಣ್ಯರು, ಜಮೀಲ್ ಗೌಂಡಿ ಅವರು ಯಾವುದೇ ಧರ್ಮ, ಜಾತಿ, ಪಕ್ಷಪಾತವಿಲ್ಲದೆ ಸಮಾಜದಲ್ಲಿ ಭಾವೈಕ್ಯತೆ, ಸೌಹಾರ್ದತೆ ಮತ್ತು ಸಹಬಾಳ್ವೆಯನ್ನ ಬೆಳೆಸುವಲ್ಲಿ ಅಪೂರ್ವ ಸೇವೆ ಸಲ್ಲಿಸಿದ್ದಾರೆ. ಇಂತಹ ವ್ಯಕ್ತಿಗಳಿಗೆ ಲಭಿಸುವ ಗೌರವಗಳು ಸಮಾಜಕ್ಕೆ ಸಕಾರಾತ್ಮಕ ಸಂದೇಶ ನೀಡುತ್ತವೆ ಎಂದು ಹೇಳಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಜಮೀಲ್ ಗೌಂಡಿ, ಈ ಪ್ರಶಸ್ತಿ ನನ್ನ ವೈಯಕ್ತಿಕ ಗೌರವಕ್ಕಿಂತಲೂ ಸಮಾಜದ ಸರ್ವಧರ್ಮ ಭಾವೈಕ್ಯತೆಯ ಚಿಂತನೆಗೆ ಸಿಕ್ಕ ಗೌರವವಾಗಿದೆ. ಮುಂದಿನ ದಿನಗಳಲ್ಲೂ ಶಾಂತಿ, ಸೌಹಾರ್ದತೆ ಮತ್ತು ಮಾನವೀಯ ಮೌಲ್ಯಗಳಿಗಾಗಿ ಕೆಲಸ ಮಾಡುವ ಸಂಕಲ್ಪವನ್ನ ಈ ಗೌರವ ಮತ್ತಷ್ಟು ಬಲಪಡಿಸಿದೆ ಎಂದು ಹೇಳಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಜಮೀಲ್ ಗೌಂಡಿ ಅವರು ಪ್ರಶಸ್ತಿ ಪ್ರದಾನ ಹಾಗೂ ಸನ್ಮಾನಕ್ಕೆ ಕಾರಣರಾದ ಎಲ್ಲ ಗಣ್ಯರು, ವಿಶ್ವ ದರ್ಶನ ಪತ್ರಿಕೆ ಹಾಗೂ ಬೆಂಬಲ ನೀಡಿದ ಸಮಸ್ತರಿಗೆ ತುಂಬು ಹೃದಯದ ಧನ್ಯವಾದ ಅರ್ಪಿಸಿದರು.